ಮಹದೇವಪುರ ವಿಧಾನಸಭಾ ಕ್ಷೇತ್ರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಭಾರತೀಯ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಚ್ಎಂ ರಾಮಚಂದ್ರ ಉಡಿ ಚಿನ್ನಿರವರ ನೇತೃತ್ವದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಗುರುತಿನ ಚೀಟಿ ವಿತರಣೆ ಕಾರ್ಯಕ್ರಮ. ಏನ್ ಐಡೆಂಟಿ ಕಾರ್ಡ್ ಕೊಡ್ತಾ ಇದಾರೆ, ಗುರುತಿನ ಚೀಟಿ. ಇದರಿಂದ ಚಿನ್ನಿ ಅಣ್ಣನ ಎಫರ್ಟ್ ತುಂಬಾ ಹಾಕಿದ್ದಾರೆ. ಇವಾಗ ಇದೆಲ್ಲ ಕ್ರೆಡಿಟ್ ನಮ್ ಚಿನ್ನಿ ಅಣ್ಣನ್ಗೆ ಹೋಗ್ಬೇಕು, ನಮ್ಮ ಮುನ್ರಾಜಣ್ಣ, ನಮ್ಮ ಆಂಜನೇಯಣ್ಣನ್ಗೆ ಹೋಗ್ಬೇಕು. ಏನ್ ಮಾಡ್ಕೊಟ್ಟಿದ್ದಾರೆ ಅದನ್ನ ಕಾನೂನು ಪ್ರಕಾರ ಉಳಿಸ್ಕೊಂಡು ಅವ್ರು ಒಂದು ಒಳ್ಳೆ ಹೆಸರು ತಂದು ಕೊಟ್ರೆ ಅಷ್ಟೇ ಸಾಕು ಅಂತ ಕೇಳ್ಕೊತೀನಿ. ಚಿನ್ನಿ ಅಣ್ಣನಿಗೆ, ನಮ್ ಸುಚಿತ್ರ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ಓಕೆ. ನಮ್ಮ ಭಾರತೀಯ ಸೇವಾ ಸಮಿತಿಯಿಂದ ಒಂದು ಅನುಕೂಲ ಆಗಿರ್ತಕ್ಕಂಥ ಬೀದಿ ವ್ಯಾಪಾರಿಗಳಿಗೆ ಚಿನ್ನಿಯವರು ಅನುಕೂಲ ಮಾಡಿದಂತ ಇದೊಂದು ಒಳ್ಳೆ ಕೆಲಸ ಅಂತ ಹೇಳ್ತೀನಿ. ಈಗಾಗಲೇ 15 ವರ್ಷದ ಹಿಂದೆ ಕಾರ್ಡ್ಗಳು ಬಂದಿದ್ವು. 15 ವರ್ಷದಿಂದ 5 ವರ್ಷಕ್ಕೊಂದ್ಸಾರಿ ಬರ್ಬೇಕಾಗಿತ್ತು, ಬಂದಿಲ್ಲ. ಈಗ ಬಂದಿವೆ. ಈಗ 28ಕ್ಕೆ ಲಾಸ್ಟ್ ಅಂತ ಹೇಳಿದ್ದಾರೆ. ಕಾರ್ಡ್ಗಳು ಕೊಡ್ತಾ ಇದ್ದಾರೆ. ಅದನ್ನ ರಿನ್ಯೂವಲ್ ಮಾಡ್ಸಕ್ ತಿರ್ಗಾ ಸರ್ಕಾರ ಏನ್ ಮಾಡ್ತಾರೋ ಗೊತ್ತಿಲ್ಲ, ಇನ್ನೆಷ್ಟೋ ಮಾಡ್ತಾರೋ ಗೊತ್ತಿಲ್ಲ. ಬಂದಿರೋಂತ ಕಾರ್ಡ್ಗಳು ಎಲ್ಲಾರು ಅನ್ವಯವಾಗ್ಲಿ, ಎಲ್ಲಾರ್ಗೂ ಸಿಗ್ಲಿ ಅಂತ ನಾವ್ ಹೇಳ್ತೀವಿ. ಈ ಏನ್ ಹೇಳಿದ್ರು, ಈಗ ಚಿನ್ನಿಯವರು, ಶ್ರೀನಣ್ಣವರು ಎಲ್ಲ ಏನ್ ಹೇಳಿದ್ರು, ಈ ಕಾರ್ಡ್ ಯಾರು ಈಸ್ಕೊಂತಾರೋ ಅವರು ಕಾನೂನು ಬದ್ಧವಾಗಿ ಮಾಡ್ಲಿ. ಮುಂದಿನ ದಿನಗಳಾಗ ನಾವು ಹೋಗಿ ಅಲ್ಲಿ ತಲೆ ಬಗ್ಸಂತ ಕೆಲಸ ಯಾರು ಮಾಡಬೇಡಿ. ಬೀದಿ ವ್ಯಾಪಾರಿಗಳಿಗೆಲ್ಲ ಹೊಂದಿಸ್ತಾ ಹೇಳ್ತಾ ಇದ್ದೀನಿ. ಎಲ್ಲಾ ಬೀದಿ ವ್ಯಾಪಾರಿಗಳು ಕಾನೂನು ಬದ್ಧವಾಗಿ ಏನಿದೆಯೋ ಅದನ್ನ ಮಾಡಿ ನೀವು ನಮ್ಗೆ ಒಳ್ಳೆ ಹೆಸರು ತಂದ್ರೆ ಅದೇ ನಮ್ಗೆ ಒಳ್ಳೇದು ಅಂತ ನಿಮ್ಮ ಹತ್ರ ಬಯಸ್ತಾ. ಏನ್ ಇವತ್ತು ನಮ್ಮ ಈ ಭಾರತೀಯ ಸೇವಾ ಸಮಿತಿ ಒಂದು ಸಭೆಯನ್ನು ಕರೆದಿದ್ದಂತ ಕಾರಣ ಅಂದ್ರೆ, ಈ ಬೀದಿ ಬದಿ ವ್ಯಾಪಾರಿಗಳನ್ನು ಲೈಸೆನ್ಸ್ ಹಂಚುವ ಮುಖಾಂತರ ಸುಮಾರು ವರ್ಷಗಳ ಹಿಂದೆನೆ 2-3 ಟೈಮ್ ನಮ್ಮ ಒಂದು ಸಂಘಟನೆ ಕಡೆಯಿಂದ ಈ ಲೈಸೆನ್ಸ್ ಮಾಡೋದಕ್ಕೆ ಪ್ರತಿಯೊಂದು ಅಂಗಡಿಗೂ ಮೆಸೇಜ್ ಅನ್ನು ಮುಟ್ಟಿಸಿ, ಆಟೋದಲ್ಲಿ ಮೈ ಕಟ್ಟಿಸಿ, ಯಾರು ₹1 ಕೊಡದಂಗೆ ಅರ್ಜಿಗಳು ಕೊಟ್ಟು ಅವ್ರಿಗೆ ಫಾರಂ ಫಿಲ್ಅಪ್ಸ್ ಮಾಡಿಸಿ ಅಪ್ಲಿಕೇಶನ್ ಹಾಕಿ ಇವತ್ತು ಈ ಲೈಸೆನ್ಸ್ ಬಂದಿರೋ ಕಾರಣ ಏನಂದ್ರೆ, ಇವತ್ತು ಹೆಮ್ಮೆಯಿಂದ ಹೇಳ್ಕೋಬಹುದು. ಒಂದು ಸಂಘಟನೆಗೆ ಏನಕ್ಕೆ ನಾವು ಸೇರ್ಬೇಕು, ಸಂಘಟನೆಯಲ್ಲಿ ಏನಕ್ಕೆ ಇರ್ಬೇಕು, ಏನ್ ಗುರ್ಸ್ಕೋಬೇಕು ಅನ್ನೋದಕ್ಕೆ ಕಾರಣ ಏನಂದ್ರೆ ನೋಡಿ ಇದೆ. ಯಾಕಂದ್ರೆ ಎಲ್ಲೋ ಅಂಗಡಿಗಳು ಹಾಕೊಂಡು ಮಾಡ್ತಾ ಇರ್ತಾರೆ, ಪಾಪ ಅವ್ರಿಗೇನು ಗೊತ್ತಿರಲ್ಲ. ಒಂದು ಸಂಘಟನೆಯಲ್ಲಿ ಒಂದು ಭಾಗವಹಿಸಿದ್ರೆ ಆ ಸರ್ಕಾರದಿಂದ ಬರುವಂತ ಸವಲತ್ತುಗಳಾಗ್ಲಿ, ಸರ್ಕಾರದಿಂದ ಏನ್ ಬರ್ತೋ ಅನುದಾನಗಳಾಗ್ಲಿ ಏನಾದ್ರೂ ಅವ್ರಿಗೂ ಗೊತ್ತಾಗ್ತಾ ಇರುತ್ತೆ ಅಂದ್ಬಿಟ್ಟು ತಮ್ಮೆಲ್ಲರಿಗೂ ಒಂದು ಸಂಘಟನೆಯಲ್ಲಿ ಸೇರ್ಕೊಂಡು ಬಲಪಡಿಸ್ಕೊಂಡು ಏನ್ ಇವತ್ತು ಗುರುತಿನ ಚೀಟಿ ನೀವು ತಗೊಂಡಿದ್ದೀರೋ ಇದಕ್ಕೆ ಕಟ್ಬದ್ಧವಾಗಿ ನಿಂತ್ಕೊಂಡು ಯಾರಿಗೂ ಸಮಾಜದಲ್ಲಿ ಯಾರಿಗೂ ತೊಂದರೆ ಆಗ್ದಂಗೆ ರಸ್ತೆಯಲ್ಲಿ ಅನ್ಯೋನ್ಯವಾಗಿ ನಡ್ಕೊಂಡು ತಮ್ಮ ಕುಟುಂಬಗಳಲ್ಲಿ ಗಂಜಿ ಏನ್ ಇವತ್ತು ಕುಡಿತಾ ಇದ್ದೀರೋ ಅದನ್ನ ಬಲವಾಗಿ ನಿಂತ್ಕೋಬೇಕಂತ ಅನ್ಬಿಟ್ಟು ಅಲ್ಲಿ ಯಾವ ತಾರತಮ್ಯ ಇಲ್ದಂಗೆ ಅಕ್ಕಪಕ್ಕದವರೆಲ್ಲ ಪ್ರೀತಿ ವಿಶ್ವಾಸದಿಂದ ನಡ್ಕೋಬೇಕಂತ ಅನ್ಬಿಟ್ಟು ತಮ್ಮಲ್ಲಿ ಕೇಳ್ಕೊಂತೀವಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ಡಾಕ್ಟರ್ ಆಂಜನಪ್ಪ ಯಾದವ್. ಇವತ್ತೇನು ಮಹದೇವಪುರ ವಿಧಾನಸಭಾ ಕ್ಷೇತ್ರ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ವತಿಯಿಂದ ಜೊತೆಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸುಚಿತ್ರ ರೆಡ್ಡಿ ಮೇಡಮ್ ಮತ್ತೆ ಅವರು ಸಿಬ್ಬಂದಿ ಬಂದಿದ್ದಾರೆ. ಒಂದು ಬೀದಿ ಬದಿ ವ್ಯಾಪಾರಿಗಳಿಗೆ ಲೈಸೆನ್ಸ್ ಮಾಡಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಲೈಸೆನ್ಸ್ ಮಾಡೋ ಸಂದರ್ಭದಲ್ಲಿ ಎಲ್ರನ್ನೂ ಒಗ್ಗೂಡಿಸಿ ಇಡೀ ಪೂರ್ವ ತಾಲೂಕಲ್ಲಿ ಕನ್ನಲ್ಲಿಂದ ಹಿಡಿದು ಮಹದೇವಪುರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾವು ಬಡವರಿಗೆ ಅನುಕೂಲ ಆಗೋಗ್ಬೇಕು ಅನ್ನೋ ಉದ್ದೇಶದಿಂದ ಭಾರತೀಯರ ಸೇವಾ ಸಮಿತಿ ಸತತ 15 ವರ್ಷಗಳಿಂದ ಬೀದಿ ವ್ಯಾಪಾರಿಗಳಿಗಾಗಿ ಶ್ರಮಿಸಿ ಅವ್ರಿಗೆ ಎಲ್ಲಾ ರೀತಿಯಲ್ಲಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಹ್ಯಾಕರ್ ಝೋನ್ ಪ್ರಕಾರ ಅವ್ರಿಗೆ ಪ್ರತಿಯೊಬ್ಬರ ನಿರ್ಗತಿಕರು, ಅಂಗವಿಕಲರು, ನಿರುದ್ಯೋಗಿಗಳು, ಹಿರಿಯ ನಾಗರಿಕರು ಬದುಕನ್ನ ಕಟ್ಕೋಬಹುದು ಅಂತ ಆದೇಶಗಳಿದ್ದಾವೆ. ಅದನ್ನ ತಗೊಬಂದು ಸುಪ್ರೀಂ ಕೋರ್ಟ್ ಆದೇಶಗಳನ್ನ ತಾವು ಜಾರಿ ತರಬೇಕು ಅಂತ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಾವು ಬೇಡಿಕೆಯನ್ನಿಟ್ಟಾಗ ಅದೇ ರೀತಿ ಇವತ್ತು ಪ್ರತಿಯೊಬ್ಬ ಬೀದಿ ವ್ಯಾಪಾರಿಗಳಿಗೆ ಲೈಸೆನ್ಸ್ ಗಳನ್ನ ಮಾಡ್ಕೊಡ್ತಾ ಇದ್ದಾರೆ.
ಅದನ್ನ ಬೀದಿ ಬದಿ ವ್ಯಾಪಾರಿಗಳು ನಿಜವಾಗ್ಲೂ ಅಲ್ಲಿ ಪ್ರತಿಯೊಬ್ಬ ಅಂಗಡಿ ಹತ್ರ ಹೋಗಿ ಅವರು ನಮ್ಮ ಅಧಿಕಾರಿಗಳು BBMP ಇಂದ ಬಂದಿರ್ತಕ್ಕಂಥ ನಮ್ಮ ಸಿಬ್ಬಂದಿಯವರಿಗೆ ಅನಾನುಕೂಲವಾಗ್ತಾ ಇತ್ತು. ಹಾಗಾಗಿ ನಾವು ಒಕ್ಕೂಟ ಏನಿದೆ ನಮ್ಮ ಸಂಘಟನೆ ಭಾರತೀಯರ ಸೇವಾ ಸಮಿತಿ ಬೀದಿ ವ್ಯಾಪಾರಿಗಳ ಒಕ್ಕೂಟ, ಆ ಒಕ್ಕೂಟದ ವತಿಯಿಂದ ಅವ್ರನ್ನ ಒಂದು ಹತ್ರ ಸೇರಿಸಿ ಅವ್ರಿಗೆ ಅನುಕೂಲವಾಗೋ ರೀತಿಯಲ್ಲಿ ಲೈಸೆನ್ಸ್ ಗಳನ್ನ ಮಾಡ್ಕೊಟ್ಟಿದ್ವಿ, ಬರ್ಸ್ಕೊಟ್ಟಿದ್ವಿ. ಹಲವಾರು ಜನಕ್ಕೆ ಮುಂದೆನೆ ಬಂದಿದೆ, ಬಿಟ್ಟವರನ್ನ ಸುಮಾರು ಜನಕ್ಕೆ ಮಾಡ್ಕೊಟ್ಟಿದ್ದಾರೆ. ಇನ್ನು ಉಳಿದವರು ಮುಂದೆ ಮಾಡ್ತಾರೆ ಕೂಡ. ಯಾಕೆಂದ್ರೆ ಇವತ್ತು ಆ ಒಂದು ಲೈಸೆನ್ಸ್ ಇಲ್ಲ ಅಂದ್ರೆ ಅದು ಬದುಕನ್ನ ಕಟ್ಟೋದಕ್ಕೆ ಸಮಸ್ಯೆ ಆಗುತ್ತೆ, ತೊಂದರೆ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಲೈಸೆನ್ಸ್ ಗಳನ್ನ ವಿತರಣೆ ಮಾಡೋದಕ್ಕೂ ಸಹ ನಾವು ಅವತ್ತು ಬರ್ಸಿದ್ವಿ. ಇವತ್ತು ಯಾರ್ಯಾರಿಗೆ ಬಂದಿದೆ ಅದನ್ನ ವಿತರಣೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಬಿಸಿಲು ಬೇರೆ ಜಾಸ್ತಿ ಇದೆ. ಹಾಗಾಗಿ ಭಾರತೀಯರ ಸೇವಾ ಸಮಿತಿ ವತಿಯಿಂದ ತಿಗಳರಪಾಳ್ಯದಲ್ಲಿರ್ತಕ್ಕಂತ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನದಲ್ಲಿ ನಾವು ಆಯೋಜನೆ ಮಾಡಿ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಹಂಚಿಗೆ ಏನು ಈ ಒಂದು ಚೀಟಿಗಳನ್ನ ಲೈಸೆನ್ಸ್ ಗಳನ್ನ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೀವಿ. ಹಾಗಾಗಿ ಎಲ್ರಿಗೂ ಒಳ್ಳೇದಾಗೋ ರೀತಿಯಲ್ಲಿ ನಾವು ಸದಾ ಅವ್ರಿಗಾಗಿ ದುಡಿತೀವಿ. ಮತ್ತೆ ಈ ಒಂದು ಇಷ್ಟೊಂದು ಜನಕ್ಕೆ ಲೈಸೆನ್ಸ್ ಬರೋದಕ್ಕೆ ಎಲ್ಲಾ ರೀತಿಯಲ್ಲಿ ಶ್ರಮಿಸಿ ಕೆಲಸ ಮಾಡಿದಂತ ಸುಚಿತ್ರಾ ರೆಡ್ಡಿ ಮೇಡಮ್ ಅವರಿಗೆ, ಅವರ ತಂಡದಕ್ಕೆ ಭಾರತೀಯರ ಸೇವಾ ಸಮಿತಿ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತೀವಿ. ಜೊತೆಗೆ ಇವತ್ತೇನು ಎಷ್ಟೋ ಸಾವಿರಾರು ಜನ ಬೀದಿಗೆ ಬಂದು ಇರ್ತಕ್ಕಂತ ಜಮೀನುಗಳನ್ನ ಕಳ್ಕೊಂಡು, ಆಸ್ತಿಗಳನ್ನ ಕಳ್ಕೊಂಡು ಬೀದಿಯಲ್ಲಿ ಬಂದು ಬದುಕ್ತಾ ಇದಾರೆ. ಅವ್ರಿಗೆ ನೆರವಾಗುವಂತ ಕೆಲಸ ಸರ್ಕಾರಗಳು ಮಾಡ್ಬೇಕು. ಯಾಕೆಂದ್ರೆ ಲಾಸ್ಟ್ ಟೈಮ್ ಬ್ರ್ಯಾಂಡ್ ಬೆಂಗಳೂರು ಮಾಡಿದಾಗ ಸುಮಾರು ಸಾವಿರಾರು ಜನರನ್ನ ಬೀದಿಗೆ ಹೋಗುವ ಪರಿಸ್ಥಿತಿ ಆಗಿತ್ತು. ಆಗ ನಾವು ಒಂದು ಹೋರಾಟವನ್ನ ನಂಬಿಕೊಂಡು ನಮ್ಮ ಏನು ಸರ್ಕಾರಕ್ಕೆ ಮನವಿ ಮಾಡಿ ಆ ಸರ್ಕಾರದ ಮುಖಾಂತರ ಮೂಲಭೂತ ಸೌಕರ್ಯಗಳು ಅವ್ರಿಗೆ ಸಿಗ್ಬೇಕು. ಸುಪ್ರೀಂ ಕೋರ್ಟ್ ಆದೇಶ ಇದೆ, ಅವ್ರಿಗೆ ಲೈಸೆನ್ಸ್ ಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ತಾವು ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು ಅಂದಾಗ DK ಶಿವಕುಮಾರ್ ಸಾಹೇಬರು ಅರ್ಧ ಗಂಟೆಯಲ್ಲಿ ಅದನ್ನ ಆದೇಶ ಕೊಟ್ಟು ಸಾರ್ವಜನಿಕವಾಗಿ ಓಡಾಡೋಕ್ ಬಿಟ್ಟು ಏನು ಒಂದು ಸುಪ್ರೀಂ ಕೋರ್ಟ್ ಆದೇಶದ ನಿಯಮಗಳನ್ನ ಪಾಲನೆ ಮಾಡಿ ಅವ್ರು ಬದುಕಬಹುದು, ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ ಅಂತ ಹೇಳಿದಾಗ ಸುಮಾರು ಇವತ್ತು ಆ ಒಂದು ಆದೇಶ ಇಡೀ ರಾಜ್ಯಕ್ಕೆ ಅನ್ವಯ ಆಯ್ತು. 65 ಲಕ್ಷ ಜನ ಬೀದಿ ಬದಿ ವ್ಯಾಪಾರಿಗಳು ಇಡೀ ಕರ್ನಾಟಕದಲ್ಲಿ ಬದುಕ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಪಾಲನೆಯನ್ನ ದಯವಿಟ್ಟು ಎಲ್ರು ಪಾಲಿಸ್ಬೇಕು ಅಂತೇಳಿ ನಾನು ಸರ್ಕಾರದ ನಿಯಮಗಳನ್ನ ಪಾಲನೆ ಮಾಡಿ ನೀವೆಲ್ಲರೂ ಜೀವನ ನಡ್ಸ್ಕೊಂಡು ಹೋಗ್ಬೇಕು. ಲೈಸೆನ್ಸ್ ಸಿಕ್ಕಿದೆ ಅಂತ ಮಾತ್ರಕ್ಕೆ ನಿಮ್ ಇಷ್ಟ ಬಂದಂಗ್ ನಡ್ಕೊಳ್ರೆ ಅದು ನಿಯಮಗಳನ್ನ ನೀವು ದುರ್ಬಳಕೆ ಮಾಡ್ಕೊಂಡಂಗ ಆಗುತ್ತೆ, ಓವರ್ಟೇಕ್ ಮಾಡ್ದಂಗ ಆಗುತ್ತೆ. ಹಾಗಾಗಿ ನಿಯಮಗಳನ್ನ ಪಾಲನೆ ಮಾಡ್ಕೊಂಡು ನಿಮ್ ಜೀವನವನ್ನ ನಮ್ಮ ಸೀನಣ್ಣ ಹೇಳ್ದಂಗೆ ಗಟ್ಟಿಯಾಗಿ ಉಳಿಸ್ಕೋಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲೂ ನಾನು ವಿನಂತಿ ಮಾಡ್ಕೊಂತೀನಿ. ಹಾಗಾಗಿ ಈ ಒಂದು ಹೋರಾಟಕ್ಕೆ, ಈ ಒಂದು ಲೈಸೆನ್ಸ್ ಗಳು ಬರೋದಕ್ಕೆ ಕಾರಣರಾದ ನಮ್ಮ ಮುಂಡಾಜಣ್ಣವರು, ಆಂಜನಪ್ಪ ಯಾದವ್ ಅವರು, ನಮ್ಮ ಅಶೋಕ್ ಅವರು, ಎಲ್ರು ನಮ್ಮ ಸೀನಣ್ಣ ಪಾಪ ಹೇಳ್ತಾ ಇದ್ರು ಇವ್ರು ಮುಖ್ಯ ಅವ್ರು ಮುಖ್ಯ ಅಂತ. ನಿಜವಾಗ್ಲೂ ಇದು ಯಾರು ಅಲ್ಲ, ನಾವೆಲ್ಲರೂ ಒಂದಾಗಿದ್ದಕ್ಕೆ, ನಾವೆಲ್ಲರೂ ಒಗ್ಗಟ್ಟಾಗಿದ್ದಕ್ಕೆ ಈ ಒಂದು ಪ್ರತಿಫಲ ಎಲ್ರಿಗೂ ಸಿಗ್ತಾ ಇದೆ ಅಂತ ನನ್ನ ಭಾವನೆ. ಆದ್ರಿಂದ ಎಲ್ರು ಒಗ್ಗಟ್ಟಾಗಿರಿ. ಯಾವುದೇ ಒಂದು ನಮ್ಗೆ ಪಡಿಬೇಕಾದ್ರೂ, ಮೂಲಭೂತ ಸೌಕರ್ಯಗಳು ಸಿಗ್ಬೇಕಾದ್ರೂ ನಾವೆಲ್ಲರೂ ಒಗ್ಗಟ್ಟಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ.